ರೈತ ಬಾಂಧವರೇ ಕೇಳಿ ನಮ್ಮ ಡ್ಯಾಮು ನಮ್ಮ ಹಕ್ಕು. ಎಲ್ಲ ರೈತ ಬಾಂಧವರ ಹೋರಾಟಕ್ಕೆ ಬರಲೇಬೇಕು. ಇವತ್ತು ನಾವು ಈ ಒಂದು ಕಾರಟಗಿ ಭಾಗದ ಅಂದ್ರೆ ಈ ಸುತ್ತಮುತ್ತ ಹಳ್ಳಿಯಿಂದ ಇವತ್ತೇನು ರೈತ ನೀರಿಗೋಸ್ಕರ ಏನು ತುಂಗಭದ್ರಾ ನಾಲೆಯ ನೀರಿಗೋಸ್ಕರ ಇವತ್ತೇನು ನಾವು ಪೂರ್ವಭಾವಿ ಸಭೆ ಕರೆದಿದ್ವಿ ದಡಸೂರು ಬಸವರಾಜ್ ಅವರ ನೇತೃತ್ವದಲ್ಲಿ. ಇವತ್ತು ನಾವು ನಿರ್ಧಾರ ಮಾಡಿದ್ದೇನೆಂದ್ರೆ ನಾವು ಈಗ ನೀರು ಪಡೆಯಲೇಬೇಕೆಂಬ ದೃಷ್ಟಿಯಿಂದ ನಾವು ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನಾವೊಂದು ಮನವಿ ಮುಖಾಂತರ ಇವತ್ತು ಸಭೆಯ ಮುಖಾಂತರ ನಾವು ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದ್ರೆ ನಾವು 12ನೇ ತಾರೀಕು ಅಂದ್ರೆ ಇದೇ 12ನೇ ತಾರೀಕು ನಾವು ಈ ಕಾರಟಗಿಯಲ್ಲಿ ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ನಾವು ಮೊಟ್ಟ ಮೊದಲನೇದಾಗಿ ಪ್ರಶ್ನೆ ಮಾಡುವುದೇನೆಂದ್ರೆ ನಾವು ಧರಣಿ ಮಾಡುವ ಉದ್ದೇಶ ಏನಂದ್ರೆ ನಾವು ಐಸಿಐಸಿ ಮೀಟಿಂಗ್ ನ ಮೊದಲೇ ನಾವು ಯಾಕೆ ಧರಣಿ ಮಾಡ್ತೀವಿ ಅಹೋರಾತ್ರಿ ಧರಣಿ ಅಂದ್ರೆ ಐಸಿಐಸಿ ಮೀಟಿಂಗ್ ಅನ್ನ 14ನೇ ತಾರೀಕು ಏನು ಬೆಂಗಳೂರಲ್ಲಿ ಕರೆದಿದ್ದಾರೆ ಅದನ್ನ ಮೊಟಕುಗೊಳಿಸಿ ಈ ಭಾಗದಲ್ಲಿ ರೈತರ ನೇತೃತ್ವದಲ್ಲಿ ಐಸಿಐಸಿ ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕರೆದಿದ್ದೇವೆ. ಒಂದು ಮತ್ತೆ ನೀವು ಬೆಂಗಳೂರಲ್ಲಿ ಐಸಿಐಸಿ ಮೀಟಿಂಗ್ ಮಾಡಿಕೊಂಡು ಯಾರೇ ರೈತರೇ ಇಲ್ದಂಗೆ ನೀವು ತಮ್ಮಲ್ಲೇ ತಾವೇ ಒಂದು ಉದ್ದೇಶದಿಂದ ನೀರು ನಾವು ತಾವೇ ಮುಂಚಿತವಾಗಿ ಏನು ನಿರ್ಧಾರ ಮಾಡಿಕೊಳ್ತಾರೆ ಆ ಉದ್ದೇಶದಿಂದ ನೀರನ್ನು ನಮಗೆ ಕೊಡೋದಿಲ್ಲ ಒಂದು ದೃಷ್ಟಿಯಿಂದ ನಾವು 12ನೇ ತಾರೀಕು ಕಾರಟಗಿಯಲ್ಲಿ ಪ್ರತಿಯೊಬ್ಬ ರೈತ ಮತ್ತು ದಡಸೂರು ಬಸವರಾಜ್ ಅವರ ನೇತೃತ್ವದಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ರೈತರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಮತ್ತು ಅಹೋರಾತ್ರಿ ಧರಣಿಯನ್ನು ಮಾಡಲು ನಿರ್ಧರಿಸಿದ್ದೇವೆ ನಾವು. ಯಾಕಂದ್ರೆ ನಮಗೆ ಈ ಬೆಳೆಗೆ ನೀರನ್ನು ನೀಡಲೇಬೇಕೆಂದು ದಯವಿಟ್ಟು ನಾವು ಈ ಭಾಗದ ಮತ್ತು ಸಿಂಧೂರೂರು ಭಾಗದ ಈ ನಮ್ಮ ಗಂಗಾವತಿ ಭಾಗದ ಎಲ್ಲಾ ರೈತರಲ್ಲಿ ದಯವಿಟ್ಟು ಮನವಿ ಮಾಡ್ತೇವೆ. ನಮಗೆ 12ನೇ ತಾರೀಕಿನ ಕಾರಟಗಿಯಲ್ಲಿ ನಡೆದಿದ್ದ ಈ ಧರಣಿಗೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಒಂದು ಅಹೋರಾತ್ರಿ ಧರಣಿಗೆ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ಮತ್ತು ರೈತರ ನೇತೃತ್ವದಲ್ಲಿ ನಡೀತಿದೆ. ಯಾವುದೇ ಪಕ್ಷ ಭೇದವಿಲ್ಲದೆ ನಡೀತದೆ. ದಯವಿಟ್ಟು ಇದಕ್ಕೆ ಕೊಟ್ಟು ನಾವು ನೀರು ಪಡೆಯೋಣ. ನೀರು ನಮ್ಮ ಹಕ್ಕು ಅಂತ ಹೇಳ್ತೇನೆ. ನಮ್ಮ ಹಕ್ಕು ನಮ್ಮ ನೀರು ಯಾರ ಇದು ಹಕ್ಕು ಅಲ್ಲ, ಇದು ಮಂತ್ರಿಗಳ ಹಕ್ಕು ಸತ್ಯ ಅಲ್ಲ. ದಯವಿಟ್ಟು ಹೇಳ್ತೇನೆ, ಸರ್ಕಾರಕ್ಕೆ ಒಂದು ಕಿವಿ ಚುಚ್ಚುವ ಕೆಲಸ ಮಾಡೋಣ. 14ನೇ ತಾರೀಕಿನ ಬೆಂಗಳೂರಲ್ಲಿ ಸಭೆ ಕರೆದಿದ್ದಾರೆ, ಅದನ್ನು ಮೊಟಕುಗೊಳಿಸಿ ನೀವು ರೈತರ ನೇತೃತ್ವದಲ್ಲೇ ಕರೀಲೇಬೇಕು ಅಂತ ಉದ್ದೇಶದಿಂದ ನಾವು 12ನೇ ತಾರೀಕು ಒಂದು ಕಾರಟಗಿಯಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹೋರಾಟ ನಮ್ಮ ಫೈನಲ್ ಬೀದಿ ಕುಂತು ಹೋರಾಟ ಮಾಡಿದ್ರೆ ನಮ್ದು ಅಧಿಕಾರ ಅಂತ ನಾವು ಭಾವಿಸ್ಬೇಕಾಗ್ತೈತಿ. ಇವತ್ತು ಎಷ್ಟೇ ನೀರಿದ್ರು ಕೂಡ ಅವ್ರು ಬಿಡ್ಬೋದು, ಬಿಡಲಾರ್ದಂತಿರ್ಬೋದು. ತಮ್ಮ ಅಭಿಪ್ರಾಯದಂತೆ ಕೂಡ ನಾವೇನು ಹೋರಾಟಕ್ಕೆ ಮುಂದೆ ನೋಡೋದು ಬೇಡ. ತಾವೆಲ್ಲ ಹಿರಿಯರು ಡೇಟ್ ಯಾವತ್ತು ಮಾಡೋಣ. 14ಕ್ಕೆ ಅವರು ಐಸಿಐಸಿ ಮೀಟಿಂಗ್ ಕರೆದ್ರೆ 13ಕ್ಕೆ ಮಾಡೋಣ, 12ಕ್ಕೆ ಮಾಡೋಣ, ಏನು ಪಾದಯಾತ್ರೆ ಮಾಡೋಣ, ಇಲ್ಲಾರ ಮಂತ್ರಿ ಮನೆಗೆ ಮನೆ ಮುಂದೆ ಕುಂದ್ರನು, ಯಾವತ್ತಾದ್ರೂ ತಮ್ಮ ಅಭಿಪ್ರಾಯದಂತೆ ನಮ್ಮ ಅಂತಿಮ ತೀರ್ಮಾನ ಮಾಡ್ಬೇಕಂತ ಪೂರ್ವ ಮೀಟಿಂಗ್. ಇವತ್ತು ಯಾಕಂದ್ರೆ ಯಾವದೇ ನಾವು ದನಿ ಹತ್ತಿಲ್ಲ ಅಂದ್ರೆ ಪಡೆಯಕಂತ ಸಾಧ್ಯ ಮಾತು ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಅವರು ಈಗ ಬಂದ್ಮ್ಯಾಗ ನಾವಿವತ್ತೆಲ್ಲ ಅವರು ಗಮನಿಸ್ತಾರ. ಇವತ್ತು ರೈತರ ಬಾಲಿ ಯಾರ್ಯಾರೇನು ಅಭಿಪ್ರಾಯ ಪಟ್ರು, ಯಾರ್ಯಾರೇನು ಅಭಿಪ್ರಾಯ ಇಲ್ಲ ಅಂತ ಇವತ್ತು ಜನರು ಹೇಳ್ತಾ ಇದಾರೆ. ಬೆಳೆನ ಭತ್ತದ ಮೂಲನ ಗೊತ್ತಿಲ್ಲ. ಮೀಡಿಯಲ್ಲಿ ಹೇಳ್ತಾರೆ ಬೆಳೆ ಚಲೋ ಇದೆ, ಅವ್ರಿಗೆ 40-50 ಬರ್ತಂತ ಪಾಪ ನಮ್ಮ ರೈತರು ಕೇಳಿದ್ರೆ 25-26 ನಮ್ಮ ರೈತರು ನೆಲ್ ಬರ್ತದೆ. ಪರಿಸ್ಥಿತಿ ಇಂಥ ಮಂತ್ರಿ ಇದ್ದಾಗ ಅವರು ರೈತನ ನಿಲ್ಲಂತಿಲ್ಲ. ಅವ್ರಿಗೆಲ್ಲ ತಗರ ಜೋಳ ಬೆಳೆದು ಗೊತ್ತಿಲ್ಲ, ನೆಲ್ ಬೆಳೆದ ನಮ್ಮ ಭಾಗದ ಗೊತ್ತಿಲ್ಲ. ಹಂಗಾಗಿ ಇವತ್ತಿನ ಪರಿಸ್ಥಿತಿ ನಾವೆಲ್ಲರೂ ಹೋರಾಟ ಮಾಡ್ಬೇಕಾಗೈತಿ. ಹೋರಾಟ ಮಾಡಿಲ್ಲ ಅಂದ್ರೆ ನೀರು ನಮ್ಗೆ ಬರಲ್ಲ. ಯಾಕೆ ಹೋರಾಟ ಒಂದಿನ ಆಗ್ಬೋದು, 2 ದಿನ ಆಗ್ಬೋದು, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಕಲ್ಸ್ಬೇಕಾಗತ್ತೆ. ದಯಮಾಡಿ ತಮ್ಮಲ್ಲಿ ಇಲ್ಲಂತ ಮಾಡ್ತೀನಿ, ನಾವು ಒಬ್ಬರು ಬಂದ್ರಲ್ಲ 100 ಮಂದಿ ಕರ್ಕೊಂಬರಂತ ಕೆಲಸ ಆಗ್ಬೇಕು. ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಆದ್ರೂ 5,000 ಜನ ಕಲಿಸಿ ನನ್ನ ಕಾರ್ಯಕ್ರಮ ಮಾಡಿದ್ವಿ. ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ, ಇದು ರೈತರ ಕಾರ್ಯಕ್ರಮ, ನಮ್ಮ ಬದುಕಿನ ಕಾರ್ಯಕ್ರಮ ಅಂತ ತಾವೆಲ್ಲರೂ ಬರ್ಬೇಕು. ಇವತ್ತು ಯಾಕಂದ್ರೆ ನಾವು ಕರಿಬೇಕಾದ್ರೆ ನಾವು ಯಾವ ಪಕ್ಷದಲ್ಲ. ನಾನು ಹೇಳಿದ ಎಲ್ಲರೂ ಹೇಳಿದ್ ನಾವು ಯಾವುದು ಪಕ್ಷದ ಚಾಲ ಹಾಕಲ್ಲಪ್ಪ, ಪಕ್ಷ ರೈತರ ಚಾಲನೆಯಲ್ಲೇ ಕಾರ್ಯಕ್ರಮ ಮಾಡೋಣ, ರೈತರ ಭಾವನೆಯಲ್ಲೇ ನಾವು ಕಾರ್ಯಕ್ರಮ ಅಂತ. ಅದಕ್ಕಾಗಿ ತಾವು ಏನ್ ನಿರ್ಧಾರ ಮಾಡಿ ತಮ್ಮ ನಿರ್ಧಾರ ಅಂತಿಮನೆ. ನೀರಂತ ಡ್ಯಾಮ್ನಲ್ಲೇ ಅದೇವ, 2 ಬೆಳೆ ಬ್ಯಾಸಿ ಬೆಳೆ ಬರ್ತೈತಿ, ಶೆಟ್ಟರು ಕುಂದಿರ್ಸ್ಬೋದು, ಏನೂ ತೊಂದ್ರಿಲ್ಲ. ನಮಗೆ 96 ನೀರು ಬರಂತ, ಅದು 32 TMC ಎಡದಂಡಿ ಕಾಲಕ್ಕೆ ನೀರು ಬಿಡಂತ ಕೋಟ ಡ್ಯಾಮ್ನಲ್ಲಿ ಇರುತ್ತದೆ. ಮತ್ತೆ ಇನ್ನೊಂದು ಅವಕಾಶ ಇರ್ತೈತಿ. ಯಾಕಂದ್ರೆ ತಮಿಳ ನಮ್ದು ಯಾವ್ದಪ್ಪ ಆಂಧ್ರದಲ್ಲಿ ನೀರು ಕೂಡ ಇರ್ತೈತೆ. ಅಲ್ಲಿ ನಾವೆಲ್ಲ ಬೇಸಿಗೆ ಬೆಳೆಯಲ್ಲಿ ಕೂಡ ಭದ್ರದಿಂದ 2 TMC ತಗೊಂಡಿವಿ. 1 TMC ಉಸುಕು ಕುಡಿತೀವಿ, ಬರೀ ಉಸುಕು ತೆಗೆದು ಬಿಡ್ತೀವಿ. 3 TMC ಆಂಧ್ರದಲ್ಲಿ 4 TMC ತಗೊಂಡು ಕೂಡ 7-6 ದಿನ ನೀರು ಕೊಟ್ಟು ತಿನ್ಕೊಳ್ಳೋದೇವ. ಏಪ್ರಿಲ್ 25 ಕೂಡ ನೀರು ಕೊಟ್ಟಿವಿ ನಾವು. ನಿಮ್ಮ ವಾಣಿ
ಇದು ಕನ್ನಡಿಗನ ಧ್ವನಿ.